ಬಿಜಾಪುರದ ಎಂ.ಬಿ. ಪಾಟೀಲ್ ಸನ್ಮಾನ್ಯ ಎಂ.ಬಿ. ಪಾಟೀಲ್ ದೊಡ್ಡವರು. ಯಾಕಂದ್ರೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಅಪೋಸಿಷನ್ ಲೀಡರ್ ಆಗಿರುವಂತಹ ಚಲವಾದಿ ನಾರಾಯಣಸ್ವಾಮಿ ಅವರಿಗೆ ಏಕವಚನದಲ್ಲಿ ಒಬ್ಬ ಹಿಂದುಳಿದ ಸಮಾಜದ ನಾಯಕನಿಗೆ ಒಬ್ಬ ಸೆಟ್ ಗಿರಾಕಿ ಅನ್ನುವಂಥದ್ದು ನಮ್ಮ ಭಾಷೆ ಹೇಳ್ತಾ ಇದ್ದಾರೆ. ಹೌದಲ್ಲ, ಬಡವರು ಅವ್ರು ಸೆಟ್ ಕಟ್ಟಲಿಕ್ಕೆ ಆಗಿರ್ಲಿಕ್ಕಿಲ್ಲ. ಅದರ ಜೊತೆಗೇನೆ ಮುರುಗೇಶ್ ನಿರಾಣಿ ಅವರು ಪಂಚಮಸಾಲಿ ಜನಾಟೆ ಅವರನ್ನು ಒಂದು ಶಬ್ದ ಬಳಸ್ತಾರೆ. ನಾನು ಸೆಟ್ ಕರೆಯಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸನ್ಮಾನ್ಯ ಎಂ.ಬಿ. ಪಾಟೀಲ್ರೆ, ನಾವು ಸೆಟ್ ಗಿರಾಕಿಗಳು ಒಪ್ಪುತ್ತೇವೆ. ನನ್ನ ಕೊಡುಗೆ ಈ ರಾಜ್ಯಕ್ಕೆ ಏನಿದೆ, ನಾನು ಎಷ್ಟು ರೈತರ ಅನುಕೂಲತೆ ಮಾಡಿದ್ದೇನೆ, ಎಷ್ಟು ಮಂದಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೇನೆ. ನಾನು ನಿಮಗಿಂತ 15 ವರ್ಷ ಮೊದಲನೇ ನಾನು ಈ ರಾಜ್ಯದ ಕೈಗಾರಿಕಾ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಇಲ್ಲಿವರೆಗೆ ಒಂದು ಖರ್ಚುಕೆ ಇಲ್ಲ, ಒಂದು ಯಾವುದೇ ರೀತಿಯಿಂದ ನಮ್ಮ ಮೇಲೆ ಆಪಾದನೆಗಳಿಲ್ಲ. ಆಪಾದನೆ ಮಾಡುವಂತ ಈ ಗಾಳಿ ಕೊಂಡಾಡಿಸುವಂತದ್ರಲ್ಲೇ ಮಾಡಿದ್ರೆ ಹೊರತು ಯಾವುದೂ ಇಲ್ಲಿವರೆಗೂ ಒಂದು ನೀವು ಮಾಡಿರುವಂತಹ ಆರೋಪಕ್ಕೆ ಹುಳಿಲ್ಲ ಅನ್ನುವಂಥ ತಿರಸ್ಕಾರ ಆಗಿರುವಂಥದ್ದು ನೋಡ್ತಾ ಇದ್ದೇನೆ. ಸನ್ಮಾನ್ಯ ಎಂ.ಬಿ. ಪಾಟೀಲ್ ನಿಮ್ಮೊಂದು ಮಾತು ಹೇಳ್ತೇನೆ, ನೀವೇನು ಸೆಟ್ ಗಿರಾಕಿ ಮಾತಾಡಿದ್ರಲ್ಲ ಅಂತ ಬಳಸುವಂತ ಶಬ್ದಗಳು ನನ್ನ ಬಹಳಷ್ಟು ಇದೆ. ನಾನು ಆ ರೀತಿ ಮಾತಾಡಿದ್ರೆ ನಿಮಗೂ ನಮಗೂ ವ್ಯತ್ಯಾಸ ಆಗುವುದಿಲ್ಲ. ನೀವು ಬಿಜಾಪುರದಲ್ಲಿ ಈ ಕೊಲ್ಲಾರ ಮತ್ತು ಬಿಜಾಪುರ ಮಧ್ಯದೊಳಗೆ ಬಸವೇಶ್ವರ ಕಾರ್ಖಾನೆ ಪ್ರಾರಂಭ ಮಾಡಿದ್ವಿ. ಭೂಮಿ ತೆಗೆದುಕೊಳ್ಳುವಾಗ ಏನ್ ಹೇಳಿದ್ರಿ, ನಾವು ರೈತರ ಅನುಕೂಲ ಮಾಡಿಕೊಡ್ಬೇಕು, ಈ ಭಾಗದ ಜನರಿಗೆ ರೈತ ಅನ್ಎಂಪ್ಲಾಯ್ಮೆಂಟ್ ನಾವು ನೌಕರಿ ಕೊಡಬೇಕು ಅನ್ನೋ ರೀತಿಯಿಂದ ಕನ್ಸೆಷನಲ್ ರೇಟ್ದಲ್ಲಿ ಲ್ಯಾಂಡ್ ತಗೊಂಡ್ರಿ, ಡೆವಲಪ್ಮೆಂಟ್ ಮಾಡಿದ್ರಿ. ಮುಂದೇನು ಮಾಡಿದ್ರಿ, ಅದನ್ನ ತಮಿಳುನಾಡು ಕಂಪನಿದವರಿಗೆ ಮಾರಾಟ ಮಾಡಿದ್ವಿ. ನಾನು ನಿಮ್ಮ ಯೋಗ್ಯತೆ ಏನು ಅಂತ ಕೇಳಬಲ್ಲ. ನಮ್ಮ ಯೋಗ್ಯತೆ ಒಂದು ಸೆಟ್ ಕಟ್ಟಕ್ಕಾಗಿಲ್ಲ. ನಿಮ್ಮ ಯೋಗ್ಯತೆ ದೊಡ್ಡದಿತ್ತಲ್ಲ, ನಿಮ್ಮ ಯೋಗ್ಯತೆ ದೊಡ್ಡದಿತ್ತು. ಬಸವೇಶ್ವರ ಫ್ಯಾಕ್ಟ್ರಿ ಕಟ್ಟಬೇಕಾದ್ರೆ ರೈತರೆಲ್ಲ ನಿಮ್ಗೆ ಸಹಾಯ ಮಾಡಿದ್ರು. ಈ ನೌಕರಿ ಸಿಗ್ತದೆ, ಇಲ್ಲೊಂದು ಫ್ಯಾಕ್ಟ್ರಿ ಆಗ್ತದೆ, ರೈತರ ಕಲ್ಯಾಣ ಆಗ್ತದೆ ಅಂತ ನಿಮ್ಗೆ ಫ್ಯಾಕ್ಟ್ರಿ ಕೊಟ್ಟರೆ ಹೊರತು ಅದನ್ನು ನೀವು ಅದನ್ನು ಮಾರಾಟ ಮಾಡಿ ಲಾಭ ಮಾಡೋದು ಮಜಾ ಮಾಡ್ತಾರೆ ಕೊಟ್ಟಿಲ್ಲ. ಅದರ ಸಲುವಾಗಿ ನಿಮ್ಮ ಯೋಗ್ಯತೆಗೆ ಒಂದು ಫ್ಯಾಕ್ಟ್ರಿ ಕಟ್ಟಕ್ಕಾಗಿಲ್ಲ, ಮತ್ತೊಬ್ಬರ ಯೋಗ್ಯತೆಗೆ ಬಗ್ಗೆ ಮಾತಾಡ್ತೀರಿ. ನಾವೆಲ್ಲ ದನಕಾಯ ಬಗ್ಗೆ ಮಾತಾಡ್ತೀರಿ. ಹೌದಲ್ಲ, ದನಕಾಯವನ್ನೇ ನನ್ನ ಕೊಡುಗೆ ಜಿಲ್ಲಾದಲ್ಲಿ. ನಾನು ನಿಮ್ಮ ತರ ಪೂಜ್ಯ ಬಂತನಾಥ್ ಸ್ನೇಹಿತರು, ಸನ್ಮಾನ್ಯ ಪೂಜ್ಯ ದಿವಂಗತ ಹಲ್ಕಟ್ಟಿ ಅವರು, ಇನ್ನೂ ಕೆಲವೊಂದು ಹಿರಿಯರು ಕೂಡ ಕಟ್ಟಿರುವಂತಹ ಬೇರೆ ಸಂಸ್ಥೆಗೆ ಯಾರೋ ಕಟ್ಟಿರುವಂತಹ ತೂಕದಲ್ಲಿ ಹಾವಾಯ್ತು ನೀವು ಆ ಬೇರೆ ಸಂಸ್ಥೆ ಅಧ್ಯಕ್ಷರಾಗಿ ಮಜಾ ಮಾಡ್ತಾ ಇದ್ದೀರೋಡ. ಅದ್ರ ಸಲುವಾಗಿ ಬಹಳ ಎಚ್ಚರಿಕೆಯಿಂದ ಮತ್ತೊಬ್ಬರ ಬಗ್ಗೆ ನೀನು ಏನಾದರೂ ಆಪಾದನೆ ಮಾಡೋದಿತ್ತಂದ್ರೆ ಅವ್ರ ಕಡೆ ಒಂದು ಬೆಳೆ ಬಂದ್ರೆ ನಿನ್ನ ಕಡೆ 4 ಬೆಳೆ ಬಂದಿರ್ತದೆ. ನಿನಗೂ ತಾಕತ್ತಿದ್ರೆ, ನಿನಗೂ ಯೋಗ್ಯತೆ ಇದ್ರೆ, ನೀನು ಸಹಿತ ಆ ಪಂಚನಾಥ ಸ್ವಾಮೀಜಿ ಅವರು ಕಟ್ಟಿರುವಂತಹ ಸಂಸ್ಥೆಯನ್ನ ಬೇರೆ ಅವ್ರು ಇರುವಂತ ಕೆಪೇಬಲ್ ಇರುವಂತ ಕೊಟ್ಟು ಹೊರಗಡೆ ಬಂದು ಒಂದು ಫ್ಯಾಕ್ಟ್ರಿ ಒಂದು ಸಂಸ್ಥೆಯನ್ನು ಕಟ್ಟಿ ನೀನು ತೋರಿಸು, ಅವಾಗ ನೀನು ಯೋಗ್ಯತೆ ಬರ್ತಾರೆ. ನೀನು ಹಿಂದುಳಿದವ್ರ ಬಗ್ಗೆ, ಪಂಚಮಸಾಲಿಗಳ ಬಗ್ಗೆ, ಮತ್ತೊಬ್ಬರ ಬಗ್ಗೆ ನಿನ್ನ ಗೌಡಿಕೆ ತರ್ಕ ಮತ್ತು ನಿನ್ನ ಅಧಿಕಾರದ ತರ್ಕವನ್ನ ನಮ್ಮ ಮುಂದೆ ಮೇಲೆ ತೋರಿಸಬೇಡ. ನಾನು 9 ವರ್ಷ ಮಂತ್ರಿ ಆಗಿದ್ದೆ, ನಿಮ್ಗಿಂತ 15 ವರ್ಷ ಮೊದಲು ಮಂತ್ರಿ ಆಗಿದ್ದೆ. ನನ್ನ ಕಡೆ ಏನಿದೆ ನಿನ್ನ ಆಫೀಸಲ್ಲಿದೆ, ಎಲ್ಲ ಫೈಲಿಂದ ನಿನ್ನ ಆಫೀಸಲ್ಲಿದೆ. ಏನೇನು ಮಾಡಬಾರ್ದು ನಿನ್ನ ಜೀವ ಜಲಾಡಿಸ್ತೇನೆ ಮಾತಾಡಿದ್ದಲ್ಲ, ಜೀವ ಜಲಾಡಿಸ್ಲಿಕ್ಕೆ ಸಾಕಷ್ಟಿದೆ. ನೀನು ತೆಗಿ, ಒಂದಾದ್ರೂ ಒಂದು ಮಿಸ್ಟೇಕ್ ಮಾಡಿಕೊಂಡು ಇಂಥದ್ರಲ್ಲಿ ನಿರಾಕರಣೆ ತಪ್ಪು ಮಾಡಿದಾರೋ ಅದಕ್ಕೆ ಕ್ರಮ ಕಟ್ಟು. ಅದನ್ನು ಸಲುವಾಗಿ ನಾವು ಹೋಗ್ತೇವೆ. ಗಾಳಿಯಲ್ಲಿ ಊಟ ಹಾಕುವಂಥ ಕೆಲಸ ಇದು ಮುಂದಾದ್ರೂ ಮಾಡಕ್ಕೆ ಹೋಗಬೇಡ. ಒಂದು ನೀನು ನೆನಪಿಟ್ಟು, ಮಿಸ್ಟರ್ ಎಂ.ಬಿ. ಪಾಟೀಲ್, ನೀನು ಕ್ಲಾಸ್ ಹೌಸ್ ಅಲ್ಲಿ ಇದೆಯಾ? ನೀ ಕ್ಲಾಸ್ ಹೌಸ್ ಅಲ್ಲಿ ಇದ್ಕೊಂಡು ಮತ್ತೊಬ್ಬರು ಮನೆ ಕಾಲು ಹೊಡಿಬೇಕಾದ್ರೆ ಬಹಳ ಹುಷಾರಾಗಿ ಲೆಕ್ಕ ಹಾಕಿ ಮಾತಾಡಬೇಕು. ನಿನ್ನ ನೀರಾವರಿ ಸಚಿವರಾಗಿದ್ದಾಗ ಏನೇನು ಮಾಡಿದ್ರಿ, ಏನೇನು ಭ್ರಷ್ಟಾಚಾರ ಇದೆ. ನೀನು 1.5 ವರ್ಷದಿಂದ KIDದಲ್ಲಿ ಯಾವ್ಯಾವ ಹೆಸರಿಂದ ಪ್ಲಾಟ್ ಡಮ್ಮಿಯಾಗಿಟ್ಕೊಂಡು ನಿನ್ನ ಹೆಸರಿನಲ್ಲಿ